ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿವರೆಗೂ ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ತರಗತಿಯೊಳಗೆ BA 5th ಸೆಮಿಸ್ಟರ್ ಡಿಗ್ರಿ ಎಕ್ಸಾಮ್ದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ್ರಿ. ಸಬ್ಜೆಕ್ಟ್ ಸೋಷಿಯಾಲಜಿ, ಅದರೊಳಗೆ DSC 10 ಪೇಪರ್ ಸೊಸೈಟಿ ಆ್ಯಂಡ್ ಟ್ರೈಬ್ಸ್. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಆ್ಯಂಡ್ ಟೈಮ್ 2 hours. ಕ್ವಶನ್ ಪೇಪರ್ ಪ್ಯಾಟರ್ನ ಎಲ್ಲರಿಗೂ ಗೊತ್ತೈತೆ ಅಂತ ಅನ್ಕೋತನು. ಸೊ ಡೈರೆಕ್ಟಾಗಿ ಕ್ವಶನ್ಸ್ಗಳಿಗೆ ಬರೋಣ್ರಿ. ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಇರ್ತಾವೆ. ಪಾರ್ಟ್ ಎ ಒಳಗೆ ನಿಮಗೆ 2 ಮಾರ್ಕ್ಸ್ದು 5 ಕ್ವಶನ್ಸ್ ಇರ್ತಾವೆ. ಆ್ಯಂಡ್ ಪಾರ್ಟ್ ಬಿ ಒಳಗೆ 5 ಮಾರ್ಕ್ಸಿನೂ 4 ಕ್ವಶನ್ಸ್ ಇರ್ತಾವೆ. ಆ್ಯಂಡ್ ಪಾರ್ಟ್ ಸಿ ಒಳಗೆ 3 ಮಾರ್ಕ್ಸಿನೂ 10 ಕ್ವಶನ್ಸ್ ಇರ್ತಾವೆ. ಸೊ ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಟೋಟಲ್ ಆಗಿ 60 ಮಾರ್ಕ್ಸ್. ಈಗ ಕ್ವಶನ್ಗಳು ನೋಡೋಣ್ರಿ. ಆ್ಯಂಡ್ ಈಗ 2 ಮಾರ್ಕ್ಸ್ ಕ್ವಶನ್ದು ವಿತ್ ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ 5 ಮಾರ್ಕ್ಸ್ದು ನೀವು ಆನ್ಸರ್ಗಳನ್ನ ಹುಡ್ಕೋಬೇಕಾಗತ್ತೆ. ಫಸ್ಟ್ ಕ್ವಶನ್, ಗಿವ್ ವರ್ಜಿನ್ ಆಫ್ ದ ಟರ್ಮ್ ಟ್ರೈಬ್. ಟ್ರೈಬ್ ಪದದ ನಿಷ್ಪತ್ತಿ ಅಥವಾ ಉತ್ಪತ್ತಿಯನ್ನು ತಿಳಿಸಿರಿ ಅಂತ ಕೇಳಿದಾರು. ನೋಡ್ರಿ, ಟ್ರೈಬ್ ಅನ್ನೋ ಪದ ಮುಖ್ಯವಾಗಿ ಲ್ಯಾಟಿನ್ ಭಾಷೆಯ ಟ್ರೈಬಸ್ ಅನ್ನೋ ಪದದಿಂದ ಬರ್ತೈತಿ. ಮೂಲತಃ ಇದು ರೋಮನ್ ಒಳಗೆ 3 ರಾಜಕೀಯ ಪಂಗಡಗಳಿರ್ತಾವೆ. ಆ 3 ಪಂಗಡಗಳನ್ನು ಗುರುತಿಸೋ ಸಂಬಂಧ ಟ್ರೈಬ್ ಅನ್ನೋ ಪದವನ್ನು ಯೂಸ್ ಮಾಡ್ತಿರ್ತಾರೆ. ಟ್ರೈ ಅಂತಂದ್ರೆ ಏನಪ್ಪ ಅಂತಂದ್ರೆ 3 ಅನ್ನುವಂಥ ಅರ್ಥವನ್ನು ನೀಡ್ತೈತಿ. ರೋಮನ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ 3 ಪಂಗಡಗಳನ್ನು ಗುರುತಿಸೋ ಸಂಬಂಧ ಈ ಟ್ರೈ ಅನ್ನೋ ಪದವನ್ನು ಬಳಸ್ತಿದ್ರು. ನಂತರ ಅದೇನಾಗ್ತೈತಿ, 12ನೇ ಶತಮಾನದ ಸಮಯದಲ್ಲಿ ಹಳೆಯ ಫ್ರೆಂಚಲ್ಲಿ ಟ್ರೈಬು ಅಂತ ಯೂಸ್ ಆಗ್ತೈತಿ. ಆ ಟ್ರೈಬು ಅನ್ನೋ ಪದದಿಂದ ಅದು ಇಂಗ್ಲೀಷಿಗೆ ಟ್ರೈಬ್ ಆಗಿ ಕನ್ಸಿಡರ್ ಆಗ್ತೈತಿ. ಆ ಟ್ರೈಬ್ ಅನ್ನೋ ಪದವನ್ನು ಈಗ ಬುಡಕಟ್ಟು ಜನಾಂಗಗಳಿಗೆ ಅಥವಾ ಬುಡಕಟ್ಟು ಜನಾಂಗವನ್ನು ಸೂಚಿಸುವಂಥ ಪದವಾಗಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಗಿವ್ ದ ಮೀನಿಂಗ್ ಆಫ್ ಹಾಡೀಸ್. ಹಾಡಿಗಳ ಅರ್ಥವನ್ನು ನೀಡಿರಿ. ಸಮಾಜದಲ್ಲಿ ಅಥವಾ ಟ್ರೈಬ್ಸ್ ಒಳಗೆ ಹಾಡಿಗಳು ಅಂತಂದು ಎದಕ್ಕೆ ಬಳಸ್ತಿರಪ್ಪ ಅಂತಂದ್ರೆ, ಕೈಯಿಂದ ಮಲಮೂತ್ರವನ್ನು ಸ್ವಚ್ಛಗೊಳಿಸುವ ಅಥವಾ ಕೆಳಜಾತಿಯ ಕಾರ್ಮಿಕ ಪದ್ಧತಿಗೆ ಸಂಬಂಧಿಸಿದಂತಹ ವಿಶಿಷ್ಟ ವಸತಿಗಳಲ್ಲಿ ಅಥವಾ ವಿಶಿಷ್ಟ ಪ್ರದೇಶದಲ್ಲಿ ವಾಸಿಸುವ ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸ್ತಕ್ಕಂತಹ ಒಂದು ನಿರ್ದಿಷ್ಟ ಅಂಚಿನಲ್ಲಿರ್ತಕ್ಕಂಥ ಒಂದು ಸಮುದಾಯವನ್ನು ಹಾಡಿಗಳು ಅಂತ ಕರಿತಿದ್ರು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ರೈಬಲೈಜೇಷನ್? ಆದಿವಾಸೀಕರಣ ಅಂತಂದರೆ ಏನು? ನೋಡ್ರಿ, ಟ್ರೈಬಲೈಜೇಷನ್ ಆದಿವಾಸೀಕರಣ ಅಂತಂದರೆ ಏನಪ್ಪ ಅಂದ್ರೆ, ಒಂದು ನಿರ್ದಿಷ್ಟ ಜನಾಂಗದ ಜನರು ವಿಶೇಷವಾಗಿ ಅರಣ್ಯ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದವ್ರು ಏನು ವಾಸಿಸ್ತಿರ್ತಾರಲ್ಲ, ಆ ಸಮುದಾಯಗಳನ್ನ ಆದಿವಾಸೀಕರಣ ಅಂತ ಕರಿತು. ಅವ್ರೇನು ಮಾಡ್ತಾರಪ್ಪ ಅಂದ್ರೆ, ತಮ್ಮ ಸಂಸ್ಕೃತಿ ಗುರುತುಗಳನ್ನು ಉಳಿಸ್ಕೊಳ್ಳೋ ಸಂಬಂಧ, ತಮ್ಮ ಹಕ್ಕುಗಳ ಸಂಬಂಧ ಹೋರಾಡಬೇಕಾದ್ರೆ ಅಥವಾ ಸರ್ಕಾರದಿಂದ ವಿಶೇಷ ಮೀಸಲಾತಿಯನ್ನು ಪಡೆದವರಾಗಿರ್ತಾರೋ, ಅಭಿವೃದ್ಧಿ ಯೋಜನೆಗಳನ್ನು ಪಡೆಯೋಕೆ ಮತ್ತು ಹೋರಾಡೋಕೆ ಒಂದೇ ಕಡೆಯಲ್ಲಿ ಸಂಘಟಿತರಾಗ್ತಿರ್ತಾರೆ. ಇವರು ಪ್ರಕೃತಿಯನ್ನು ಆರಾಧನೆ ಮಾಡ್ತಿರ್ತಾರೋ ಮತ್ತು ಅದೇ ವಿಶಿಷ್ಟ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಇವರು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವ ಪ್ರಯತ್ನದಲ್ಲಿ ಇರ್ತಾರೆ. ಅವ್ರಿಗೆ ನಾವು ಏನಪ್ಪ ಅಂದ್ರೆ ಆದಿವಾಸೀಕರಣದ ಕರಿತು. ಇವರಿಗೆ ವಿಶಿಷ್ಟ ಭಾಷೆ ಇರ್ತೈತಿ, ಅದು ವಿಶಿಷ್ಟವಾದ ಸಂಪ್ರದಾಯ ಇರ್ತೈತಿ, ಇವರದೇ ಆದಂಥ ಒಂದು ಜೀವನ ಶೈಲಿ ಇರ್ತೈತಿ. ಆಮೇಲೆ ಇವರು ಆರಾಧಿಸೋದೆಲ್ಲ ಮರ, ಗಿಡ, ಪ್ರಾಣಿ, ಸೂರ್ಯ, ಬೆಟ್ಟ, ಗುಡ್ಡಗಳನ್ನ ಇವನನ್ನು ಇವರು ಪೂಜೆ ಮಾಡ್ತಿರ್ತಾರೆ. ಇವರ ಆಹಾರ ಏನಾಗಿರ್ತಪ್ಪ ಅಂದರೆ ಬೇಟೆ ಅಥವಾ ಆಹಾರವನ್ನು ಹುಡುಕುವಿಕೆ, ಸಣ್ಣ ಪ್ರಮಾಣದ ಕೃಷಿಯನ್ನು ಇವರೇನು ಮಾಡಿರ್ತಾರಪ್ಪ ಅಂದರೆ ಅವಲಂಬನೆ ಮಾಡಿರ್ತಾರೋ. ತಮ್ಮ ಹಕ್ಕುಗಳಿಗಾಗಿ, ಅಭಿವೃದ್ಧಿಗಾಗಿ ಬುಡಕಟ್ಟುಗಳು ಒಗ್ಗೂಡಿ ಹೋರಾಡ್ತಾವೆ. ಆಮೇಲೆ ಇವರನ್ನು ಅಸಂಸ್ಕೃತಿ ಗುಂಪುಗಳಂತೂ ಕೂಡ ಕರೀತಾರೆ. ಸರ್ಕಾರದವರು ತಮ್ಮ ವಿಶಿಷ್ಟವಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವರನ್ನು ಅಭಿವೃದ್ಧಿಪಡಿಸೋಕೆ ಪ್ರಯತ್ನವನ್ನು ಮಾಡಕತ್ತಾರೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್. TRIFED. ಇದರ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಾಟ್ ಈಸ್ ಫೀಲ್ಡ್ ವರ್ಕ್? ಕ್ಷೇತ್ರ ಕಾರ್ಯ ಎಂದರೇನು? ಕ್ಷೇತ್ರ ಕಾರ್ಯ ಅಂದರೆ ಏನಪ್ಪ ಅಂತಂದ್ರೆ, ಯಾರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿರ್ತಾರಲ್ಲ, ಆ ಮಾಹಿತಿ ಸಂಗ್ರಹಕಾರರು ಮೂಲವಾದ ಪರಿಸರ ಅಥವಾ ಮೂಲ ನೈಸರ್ಗಿಕ ಎಲ್ಲಿ ಮಾಹಿತಿ ದೊರೆತಿದ್ದಪ್ಪ ಅಂದ್ರೆ ಅದೇ ಮೂಲ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವಿಷಯಗಳನ್ನು ಸಂಗ್ರಹಿಸುವುದು, ಶೋಧನೆ ಮಾಡುವುದು, ಅಲ್ಲಿ ಅವರು ತಮ್ಮ ಪ್ರಯೋಗಗಳನ್ನು ನಡೆಸುವುದಕ್ಕೆ ನಾವು ಕ್ಷೇತ್ರ ಕಾರ್ಯ ಅಂತು. ಇದ್ರದ್ದು ಕ್ಲಿಯರ್ ಡೆಫಿನಿಷನ್ ನೋಡ್ಬೇಕಂದ್ರೆ,
ಒಂದು ಅಧ್ಯಯನದ ವಿಷಯವನ್ನು ಪ್ರಯೋಗಾಲಯದ ಬದಲಿಗೆ ಅದರ ನೈಸರ್ಗಿಕ ಪರಿಸರದಲ್ಲಿ ಹೋಗಿ ಅಧ್ಯಯನ ಮಾಡೋದು, ಅಲ್ಲಿಯ ಜನರನ್ನು, ಪರಿಸರವನ್ನು ಅಥವಾ ವಿದ್ಯಮಾನಗಳನ್ನು ನೇರವಾಗಿ ವೀಕ್ಷಿಸಿ ಸಂದರ್ಶಿಸಿ ಮಾಹಿತಿಯನ್ನು ಸಂಗ್ರಹಿಸುವುದು. ಇದು ಸಂಶೋಧನೆ, ಶಿಕ್ಷಣ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಆಳವಾದ ತಿಳುವಳಿಕೆಯನ್ನು ನೀಡುವುದು. ಇದನ್ನು ನಾವು ಏನಂತ ಕರಿತಪ್ಪ ಅಂದ್ರೆ ಕ್ಷೇತ್ರ ಕಾರ್ಯ ಅಂತ ಕರಿತು. ಕ್ಷೇತ್ರ ಕಾರ್ಯದೊಳಗೆ ನಿಯಂತ್ರಿತವಾದ ಪ್ರಯೋಗಾಲಯದ ಬೆಲೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಬದಲಿಗೆ ನೈಜವಾಗಿ ಅದು ಎಲ್ಲಿ ಸಿಗುತ್ತೋ ಮಾಹಿತಿ, ಯಾವ ವ್ಯಕ್ತಿ ಹತ್ರ ಸಿಗುತ್ತೋ ನೇರವಾಗಿ ಅವರನ್ನೇ ಸಂದರ್ಶನ ಮಾಡೋದು, ಅವರಿಂದಲೇ ನೇರವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳೋದು. ನೆಕ್ಸ್ಟ್, ವಾಟ್ ಈಸ್ ಸೆಕೆಂಡರಿ ಡಾಟಾ? 6th ಕ್ವಶನ್ ಬಿಟ್ನಲ್ಲ. ಏಕ ವಿಷಯಕ ಅಧ್ಯಯನ ಎಂದರೇನು? ವಾಟ್ ಈಸ್ ಕೇಸ್ ಸ್ಟಡಿ ಮೆಥಡ್? ಏಕ ವಿಷಯಕ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂದರೆ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಾಮಾಜಿಕ ಘಟನೆ, ವ್ಯಕ್ತಿ, ಗುಂಪು ಅಥವಾ ಸಮಸ್ಯೆಯನ್ನು ಆಳವಾಗಿ, ವಿವರವಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡುವ ಸಂಶೋಧನಾ ಪದ್ಧತಿಗೆ ನಾವು ಏಕ ವಿಷಯಕ ಅಂತು. ಅಂದರೆ ಒಂದೇ ವಿಷಯವನ್ನು ಇಟ್ಕೊಂಡು ಅದೇ ವಿಷಯದ ಬಗ್ಗೆ ಏನು ಮಾಡೋದು, ಸಂಪೂರ್ಣವಾಗಿ ಆಳವಾದ ಅಧ್ಯಯನವನ್ನು ಮಾಡೋದು, ಅದರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ, ವಿವರಾತ್ಮಕವಾಗಿ ಅಥವಾ ಗುಣಾತ್ಮಕವಾಗಿ ನಾವು ಸಂಶೋಧನೆ ಮಾಡೋದಕ್ಕೆ ಏಕ ವಿಷಯಕ ಅಧ್ಯಯನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೆಕೆಂಡರಿ ಡಾಟಾ? ಮಾಧ್ಯಮಿಕ ದತ್ತಾಂಶ ಎಂದರೇನು? ಇಲ್ಲ ಇದ್ರೊಳಗೆ ಕೊಟ್ಟಾರ ನೋಡ್ರಿ, ಅವ್ರ ಕ್ವಶನ್ ಒಳಗನ ಕೊಟ್ಟಾರ ಸೆಕೆಂಡರಿ ಅಂತೇಳಿ, ಅಂದರೆ ಎರಡನೇದು ಅಂತಂದಂಗೆ. ಏನಪ್ಪ ಅಂದ್ರೆ ಮಾಧ್ಯಮಿಕ ದತ್ತಾಂಶ ಅಂತಂದ್ರೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಈಗಾಗಲೇ ಬೇರೆಯವರು ಸಂಗ್ರಹಿಸಿ ಪ್ರಕಟಿಸಲಾದಂಥ ಅಥವಾ ನಮಗೀಗಾಗಲೇ ಲಭ್ಯವಿರುವಂಥ ಮಾಹಿತಿಯನ್ನು ನಾವೇನಪ್ಪ ಅಂತಂದ್ರೆ ಮತ್ತೆ ನಾವು ಅದನ್ನು ಸಂಶೋಧನೆ ಮಾಡೋಕ್ಕೆ ಅಥವಾ ನಮ್ಮ ಅಧ್ಯಯನಕ್ಕೆ ಅದನ್ನು ನಾವು ಮರುಬಳಕೆ ಮಾಡಿಕೊಂಡ್ರೆ ಆ ವಿಷಯವನ್ನು ನಾವು ಮಾಧ್ಯಮಿಕ ದತ್ತಾಂಶ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾ ಈಗೊಂದು ಯಾವುದೋ ವಿಷಯದ ಮೇಲೆ ಏನೋ ಬರಿಬೇಕಂತ ಅಂದ್ಕೊಂಡೇನೆ. ಸೊ ಇದ್ರ ಬಗ್ಗೆ ನಾವು ಬರಿಬೇಕಾದ್ರೆ ಈಗಾಗಲೇ ಯಾರೋ ತಮ್ಮ ಬೇರೆ ಬೇರೆ ಉದ್ದೇಶಕ್ಕಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಇಟ್ಟಿದ್ದ ಪುಸ್ತಕವನ್ನು ನಾ ಓದಿ ರೆಫರ್ ಮಾಡ್ಕೊನಿ ಅಥವಾ ಅದರ ವಿಷಯಗಳನ್ನ ನಾನು ಕಾಪಿ ಮಾಡ್ಕೊನಿ ಅಥವಾ ತಿಳ್ಕೊಂಡ್ಪಾ ಅಂತಂದ್ರೆ ಆ ಒಂದು ಪುಸ್ತಕ ನನಗೆ ಏನಾಗಿರ್ತೈತಿ, ಮಾಧ್ಯಮಿಕ ದತ್ತಾಂಶ, ಸೆಕೆಂಡರಿ ಡಾಟಾ ಆಗಿರ್ತೈತಿ. ನಾನು ಇಷ್ಟು ಅರ್ಥ ತಿಳ್ಕೋದ್ನು. ಇನ್ನು ನೆಕ್ಸ್ಟ್ ಪಾರ್ಟ್ ಬಿ ಒಳಗೆ ಕ್ವಶನ್ಸ್ ನೋಡೋಣ್ರಿ. ಇಲ್ಲಿ ನೀವು ನಿಮಗೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಚಾಯ್ಸು ಕೊಟ್ಟಿರ್ತಾರೆ ನಿಮಗೆ 2 ಕ್ವಶನ್ಗಳನ್ನು. ಅದರೊಳಗೆ ನೀವು 4 ಕ್ವಶನ್ನ 5 ಮಾರ್ಕ್ಸಿಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್. ಪರಿಶಿಷ್ಟ ಪಂಗಡಗಳ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೀಡಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆಫ್ ಕ್ಲಾನ್. ಕುಲದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿರಿ. 5 ಮಾರ್ಕ್ಸ್ ಕ್ವಶನ್ಸ್ ಭಾಳ ಈಸಿ ಇದಾವೆ. ಒಂದು ವೇಳೆ ಈ ಕ್ವಶನ್ ಒಳಗೆ ಒಂದು 2ರಿಂದ 3 ಪ್ರಶ್ನೆ ಆದರೂ ನಿಮಗೆ ರಿಪೀಟ್ ಆಗ್ತಾವೆ ಅಥವಾ ಇದನ್ನೇ ಪ್ರಶ್ನೆಯನ್ನು ಅದಲು ಬದಲು ಮಾಡಿ ಕೇಳುವಂಥ ಚಾನ್ಸಸ್ ಕೂಡ ಇರ್ತೈತಿ. ಡಿಸ್ಕಸ್ ದ ಎಕನಾಮಿಕ್ ಸಿಸ್ಟಮ್ ಆಫ್ ಟ್ರೈಬ್ಸ್. ಆದಿವಾಸಿಗಳ ಆರ್ಥಿಕ ವ್ಯವಸ್ಥೆಯನ್ನು ಚರ್ಚಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ಸಂಸ್ಕೃತೈಜೇಷನ್ ಅಮಂಗ್ ಟ್ರೈಬ್ಸ್. ಆದಿವಾಸಿಗಳಲ್ಲಿನ ಸಾಂಸ್ಕೃತಿಕರಣ ಪ್ರಕ್ರಿಯೆಯನ್ನು ವಿವರಿಸಿರಿ. ಈ ಸಾಂಸ್ಕೃತಿಕರಣ ಪ್ರಕ್ರಿಯೆ ಅಂತಂದ್ರೆ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ಅವ್ರೇನು ಮಾಡ್ತಾರು, ಮೇಲ್ವರ್ಗದವರ ಸಂಸ್ಕೃತಿಯನ್ನು ಕಾಪಿ ಮಾಡೋದರ ಮೂಲಕ ಅಥವಾ ಅದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ತಮ್ಮ ಕೆಳ ಸ್ತರದಿಂದ ಮೇಲಿನ ಸ್ತರಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ ಸಂಸ್ಕೃತೈಜೇಷನ್ ಒಳಗೆ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಕಾಸಸ್ ಆಫ್ ಡಿಟ್ರೈಬಲೈಜೇಷನ್. ವಿಸಂಸ್ಕೃತೀಕರಣದ ಕಾರಣಗಳನ್ನು ಚರ್ಚಿಸಿರಿ. ವಿಸಂಸ್ಕೃತೀಕರಣ ಅಂತಂದರೆ ಸಂಸ್ಕೃತಿ ಇಲ್ಲದೆ ಇರೋದು. ಆ ರೀತಿ ಆಗಾಕ ಅವರಿಗೆ ಏನು ಕಾರಣ ಅನ್ನೋದನ್ನು ನೀವು ಕುರಿತು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಎಥಿಕ್ಸ್ ಆಫ್ ಫೀಲ್ಡ್ ವರ್ಕ್. ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಿಸಿದ ನೀತಿ ಸಂಹಿತೆಯನ್ನು ವಿವರಿಸಿರಿ. ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಿಸಿದಂಥ ನೀತಿ ಸಂಹಿತೆ ಏನೈತಿ ಅನ್ನೋದರ ಕುರಿತು ನೀವಿಲ್ಲಿ ಬರೀಬೇಕು. ನೆಕ್ಸ್ಟ್ ಪಾರ್ಟ್ ಸಿ. ಇಲ್ಲಿ ನಿಮಗೆ 10 ಮಾರ್ಕ್ಸ್ದು ಕ್ವಶನ್ಸ್ ಇರ್ತಾವೆ. 5 ಕ್ವಶನ್ಸ್ ಕೊಟ್ಟಿರ್ತಾರೋ 3 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್, ಡಿಸ್ಕಸ್ ದ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಬ್ಸ್. ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿರಿ ಅಥವಾ ಚರ್ಚಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್ಸ್ ಅಮಂಗ್ ಟ್ರೈಬ್ಸ್. ಆದಿವಾಸಿಗಳಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆಫ್ ಟ್ರೈಬ್ಸ್. ಆದಿವಾಸಿಗಳ ಸಮಸ್ಯೆಗಳನ್ನು ಚರ್ಚಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ವೆಲ್ಫೇರ್ ಆಫ್ ಟ್ರೈಬ್ಸ್. ಆದಿವಾಸಿಗಳ ಕಲ್ಯಾಣವನ್ನು ವಿವರಿಸಿರಿ.
ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಸೈಲೆಂಟ್ ಫೀಚರ್ಸ್ ಆಫ್ ದ ಟ್ರೈಬ್ಸ್ ವಿಚ್ ಯು ವಿಸಿಟೆಡ್. ನೀವು ಭೇಟಿ ನೀಡಿದಂತಹ ಆದಿವಾಸಿ ಸಮುದಾಯದ ವಿಶಿಷ್ಟ ಲಕ್ಷಣವನ್ನು ವಿವರಿಸಿರಿ. ಇದನ್ನು ನೀವೇನು ಸ್ವಂತ ಬರೆಯಂಗಿಲ್ಲ, ಯಾಕಂದ್ರೆ ನೀವು ಯಾವ ಆದಿವಾಸಿಗಳನ್ನು ಭೇಟಿ ಮಾಡಿರಂಗಿಲ್ಲ. ಭೇಟಿ ಮಾಡಿದವರಿದ್ರಿ ಅಥವಾ ಆದಿವಾಸಿ ಜನಾಂಗದವ್ರು ಇದ್ರಿ ಅಂದ್ರೆ ಬರಿಬೋದು, ಇಲ್ಲಾಂದ್ರೆ ಐತಲ್ರಿ ಎಲ್ಲರ ನೋಡೋದು, ಎಲ್ಲರೂ ನೋಡ್ತಿರ್ತಾವೆ, ನೋಡಬಾರ್ದು ಬಿಡೋದು. ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಭಾಳ ಈಸಿ ಇದಾವೆ, ಎಲ್ಲ ಆದಿವಾಸಿ ಸಂಬಂಧಪಟ್ಟಂಗೆ ಇರ್ತಾವೆ. ಆದರೆ ಸ್ವಲ್ಪ ಸಾಮಾಜಿಕ ಮತ್ತು ರಾಜಕೀಯತೆ ಬಂದಾಗ ಸ್ವಲ್ಪ ಬದಲಾವಣೆ ಆಗ್ತಿರುತ್ತೆ ಉತ್ತರಗಳು. ಆಮೇಲೆ ಅವರ ಸಮಸ್ಯೆ ಆಗಿರ್ಬೋದು, ಅದರ ಸಂಸ್ಕೃತೀಕರಣ ಆಗಿರ್ಬೋದು, ಅಥವಾ ಅವರ ವಿಸಂಸ್ಕೃತೀಕರಣ ಆಗಿರ್ಬೋದು. ಇವ ಪ್ರಶ್ನೆಗಳು ಏನಾಗ್ತಾವ್ರಿ, 5 ಮಾರ್ಕ್ಸಿಗೆ ಬಂದಿದ್ದು ಇಲ್ಲಿ 10 ಮಾರ್ಕ್ಸಿಗೆ ಬರ್ಬೋದು. 10 ಮಾರ್ಕ್ಸಿನ ಕ್ವಶನ್ಸ್ ನಿಮಗೆ ಇಲ್ಲಿ 5 ಮಾರ್ಕ್ಸಿಗೆ ಬರ್ಬೋದು. ಸ್ವಲ್ಪ ಹೆಚ್ಚಕಮ್ಮ ಆಗ್ತಿರ್ತಾವೆ, ಆದರೆ ಕ್ವಶನ್ ಮಾತ್ರ ಇದೇ ಪ್ಯಾಟರ್ನ್ ಒಳಗೆ ಇದೇ ಥರ ಇರ್ತಾವೆ. ಇಲ್ಲಿ ಲಕ್ಷಣಗಳು ಕೇಳ್ಯಾರಪ್ಪ ಅಂತಂದ್ರೆ ಮೇಲೆ ಸಮಸ್ಯೆಗಳನ್ನ ಕೇಳ್ಬೋದು, ಮೇಲೆ ಸಮಸ್ಯೆ ಕೇಳ್ಯಾರಂದ್ರೆ ಕೆಳಗೆ ಲಕ್ಷಣಗಳನ್ನು ಕೇಳ್ತಾರೆ. ಅಥವಾ ಇಲ್ಲಿ ಸಂಸ್ಕೃತೀಕರಣ ಅಂತಂದರೆ 2 ಮಾರ್ಕ್ಸಿಗೆ ಕೇಳಿದಾರಪ್ಪ ಅಂತಂದ್ರೆ ಇಲ್ಲಿ ಸಂಸ್ಕೃತೀಕರಣದ ಬಗ್ಗೆ 5 ಮಾರ್ಕ್ಸಿಗೆ ಕೇಳ್ಬೋದು, 10 ಮಾರ್ಕ್ಸಿಗೆ ಕೇಳ್ಬೋದು. ಈ ರೀತಿ ಇರ್ತೈತಿ. ಇದೇ ಪ್ರಶ್ನೆಗಳನ್ನು ನೀವು ಡೀಪಾಗಿ ಏನು ಕೇಳ್ಯಾರಲ್ಲ ಕ್ವಶನ್ನ, ಕ್ವಶನ್ನ ಡೀಪಾಗಿ ಓದಿಬಿಟ್ರಪ್ಪ ಅಂತಂದ್ರೆ ಅದು 5 ಮಾರ್ಕ್ಸಿಗಾರ ಬರ್ಬೋದು, 10 ಮಾರ್ಕ್ಸಿಗಾರ ಬರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ 2 ಮಾರ್ಕ್ಸ್ ಕ್ವಶನ್ಸ್ ಒಳಗೆ ಇರ್ತಾವೆ. ನೀವು ಈಸಿಯಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೋದು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದರೆ, ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಅಥವಾ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು, ನನಗೆ ಇದು ಅರ್ಥ ಆಗಿಲ್ಲ, ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತಲೂ ಯಾವುದಾದ್ರೂ ಪ್ರಶ್ನೆ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಅದ್ರ ಕುರಿತು ನಾನು ಕ್ಲಾಸ್ ಮಾಡಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ಪರೀಕ್ಷೆನ ತುಂಬ ಚೆನ್ನಾಗಿ ಬರೀರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಮ್ಮ ವೀಡಿಯೋಗಳು ಮೊದಲೇ ನಿಮಗೆ ಬಂದ ತಲುಪ್ತಾವೆ. ಧನ್ಯವಾದಗಳು.